ನಮಸ್ಕಾರ ಸ್ನೇಹಿತರೆ, ಇನ್ಸ್ಪೈರ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರೊಫೆಸರ್ PC ಮಹಾಲನೋಬಿಸ್ ಅವರನ್ನು ಭಾರತೀಯ ಯೋಜನೆ ಅಥವಾ ಭಾರತೀಯ ಬಜೆಟ್ನ ಪಿತಾಮಹ ಎಂದು ಕರೆಯುತ್ತಾರೆ. ಏಕೆಂದರೆ ಅವರು ಭಾರತದ ಅಭಿವೃದ್ಧಿ ಯೋಜನೆಗೆ ಚೌಕಟ್ಟನ್ನು ರೂಪಿಸಿದವರು. ಇದು ಬಜೆಟ್ ತಯಾರಿಕೆ ಪ್ರಕ್ರಿಯೆಗಳ ಮೇಲೆ ಆಳವಾಗಿ ಪ್ರಭಾವ ಬೀರಿತು. ಅವರ ಕೊಡುಗೆಗಳು ಪರೋಕ್ಷವಾಗಿದ್ದವು, ಆದರೆ ಸ್ವಾತಂತ್ರ್ಯದ ನಂತರ ಆರಂಭಿಕ ದಶಕಗಳಲ್ಲಿ ಭಾರತೀಯ ಆರ್ಥಿಕತೆ ಮತ್ತು ಬಜೆಟ್ಗಳು ಹೇಗೆ ರೂಪುಗೊಂಡವು ಎಂಬುದಕ್ಕೆ ಅಡಿಪಾಯವಾಗಿದ್ದವು. ಅವರನ್ನು ಭಾರತೀಯ ಅಂಕಿಅಂಶಗಳ ಪಿತಾಮಹ ಮತ್ತು ಭಾರತೀಯ ಆರ್ಥಿಕ ಯೋಜನೆಯ ಪಿತಾಮಹ ಎಂದೂ ಗುರುತಿಸಲಾಗಿದೆ. ಅವರು ಬಜೆಟ್ ಅನ್ನು ಮಂಡಿಸದೆ ಹೋದರೂ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಆರ್ಥಿಕ ಯೋಜನೆ ಮತ್ತು ದತ್ತಾಂಶ ಚಾಲಿತ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಜೇಮ್ಸ್ ವಿಲ್ಸನ್ ಅವರು 1860ರಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಮೊದಲ ಭಾರತೀಯ ಬಜೆಟ್ ಅನ್ನು ಮಂಡಿಸಿದರು. 1947ರಲ್ಲಿ ಸ್ವತಂತ್ರ ಭಾರತದ ಮೊದಲ ಬಜೆಟ್ ಅನ್ನು RK ಷಣ್ಮುಖಂ ಚೆಟ್ಟಿ ಮಂಡಿಸಿದರು. ಭಾರತದ ಮೊದಲ ಬಜೆಟ್ಗೆ ಮಹಾಲನೋಬಿಸ್ ಅವರ ಚಿಂತನೆಗಳೇ ಅಡಿಪಾಯವಾಗಿವೆ. ಬಜೆಟ್ಗಳನ್ನು ಹೇಗೆ ಯೋಜಿಸಬೇಕು, ರಾಷ್ಟ್ರೀಯ ಮಟ್ಟದಲ್ಲಿ ಸಂಪನ್ಮೂಲಗಳನ್ನು ಹೇಗೆ ಹಂಚಬೇಕು ಎನ್ನುವ ವಿಷಯದಲ್ಲಿ ಅವರು ಪ್ರಭಾವ ಬೀರಿದ್ದಾರೆ. ಭಾರತದಲ್ಲಿ ಅತ್ಯಧಿಕ ಬಾರಿ ಅಂದರೆ 10 ಬಾರಿ ಕೇಂದ್ರ ಬಜೆಟ್ ಮಂಡಿಸಿದವರು ಮೊರಾರ್ಜಿ ದೇಸಾಯಿ. ಭಾರತದಲ್ಲಿ ಮಹಿಳೆಯರಲ್ಲಿ ಪ್ರಥಮವಾಗಿ ಬಜೆಟ್ ಮಂಡಿಸಿದವರು ಇಂದಿರಾ ಗಾಂಧಿ. ಭಾರತದಲ್ಲಿ ಕೇಂದ್ರ ಬಜೆಟ್ ಅನ್ನು ಸತತವಾಗಿ 8 ಬಾರಿ ಮಂಡಿಸಿರುವ ವಿತ್ತ ಸಚಿವರು ಎಂಬ ಖ್ಯಾತಿಯನ್ನು ಹಾಲಿ ಸಚಿವರಾದ ನಿರ್ಮಲಾ ಸೀತಾರಾಮನ್ಗೆ ಸಲ್ಲುತ್ತದೆ. ನಮಸ್ಕಾರ.